ಹಾಯ್ ಎವ್ರಿವನ್. ಉತ್ತರ ಭಾರತದ ತುಂಬಾ ಪಾಪ್ಯುಲರ್ ಮತ್ತು ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿ ಫಿರ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹಬ್ಬಗಳಲ್ಲಿ ಮತ್ತು ವಿಶೇಷ ಸಮಾರಂಭಗಳಲ್ಲಿ ತುಂಬಾ ವಿಶೇಷವಾಗಿ ಮಾಡ್ತಾರೆ, ಯಾಕಂದರೆ ಇದ್ರ ಟೇಸ್ಟ್ ಕೂಡ ಅಷ್ಟೇ ವಿಶೇಷವಾಗಿರುತ್ತೆ. ಯೂಶ್ವಲ್ಲಾಗಿ ಈ ಫಿರ್ನಿನ ಸಕ್ಕರೆ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡ್ತಾರೆ. ತುಂಬಾ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಆದರೆ ನಾನಿವತ್ತು ಬೆಲ್ಲ ಹಾಕಿ ಫಿರ್ನಿ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಕ್ರೀಮಿ ಮತ್ತು ರುಚಿ ಇರುತ್ತೆ. ಬೆಲ್ಲ ಹಾಕಿ ಮಾಡಿರೋದು ಅಂತಲೇ ಗೊತ್ತಾಗಲ್ಲ. ಹಾಗಿದ್ರೆ ಬನ್ನಿ, ಬೆಲ್ಲ ಹಾಕಿ ತುಂಬಾ ರುಚಿಯಾದ ಫಿರ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಫಿರ್ನಿಗೆ ಪರ್ಟಿಕ್ಯುಲರ್ ಆಗಿ ಬಾಸ್ಮತಿ ರೈಸನ್ನು ಬಳಸ್ತಾರೆ, ಯಾಕಂದರೆ ಬಾಸ್ಮತಿ ರೈಸ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ. ಬಾಸ್ಮತಿ ರೈಸ್ ಇಲ್ಲ ಅಂದರೆ ಜೀರಾ ರೈಸ್ ಇದ್ದರೂ ಬಳಸ್ಬೋದು. ಇದ್ಯಾವುದು ಇಲ್ಲ ಅಂದರೆ ಸೋನಾ ಮಸೂರಿ ಅಕ್ಕಿಯಿಂದನೂ ಮಾಡ್ಕೋಬೋದು. ಆದರೆ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಬಾಸ್ಮತಿ ರೈಸನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. ಅರ್ಧ ಗಂಟೆ ನಂತರ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಸ್ವಲ್ಪ ನೀರಿನ ಸಮೇತ ಅಕ್ಕಿನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪಲ್ಸ್ ಮೋಡ್ನಲ್ಲಿ ಜಸ್ಟ್ ಒಂದು ಸುತ್ತು ಗ್ರೈಂಡ್ ಮಾಡಿದ್ರೆ ಸಾಕು. ತುಂಬ ಗ್ರೈಂಡ್ ಮಾಡಬಾರ್ದು. ಅಕ್ಕಿ ಈ ರೀತಿ ತರಿತರಿಯಾಗೇ ಇರಬೇಕು. ಈಗ ಒಂದು ಪ್ಯಾನ್ನಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಇದಕ್ಕೆ ಸಣ್ಣ ಪೀಸಷ್ಟು ಚಕ್ಕೆ, 2 ಲವಂಗ, ಚಿಕ್ಕದಾಗಿ ಹೆಚ್ಕೊಂಡ ಬಾದಾಮಿ ಗೋಡಂಬಿ ಹಾಕಿ ಫ್ರೈ ಮಾಡಿ, ಬಾದಾಮಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅರ್ಧ ಕಪ್ ಬಾಸ್ಮತಿ ರೈಸ್ಗೆ 1 ಲೀಟರಷ್ಟು ಆರೆಂಜ್ ಪ್ಯಾಕೆಟ್ದು ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಷ್ಟು ಗಟ್ಟಿ ಹಾಲನ್ನು ಹಾಕೊಳ್ಳೋದ್ರಿಂದನೇ ಈ ಫಿರ್ನಿ ಅಷ್ಟು ಟೇಸ್ಟಿ ಇರೋದು. ಈಗ ಈ ಹಾಲನ್ನು ಕುದಿಲಿಕ್ಕೆ ಬಿಡೋಣ. ಹಾಲನ್ನು ಪಾತ್ರೆಗೆ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಹಾಲು ತಳ ಕಚ್ಚೋದಿಲ್ಲ. ಅದರಿಂದ ಸ್ವಲ್ಪ ನೀರನ್ನು ಮುಂಚೆನೇ ಹಾಕಿದ್ದೀನಿ. ಈಗ ನೋಡಿ, ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದಕ್ಕೆ ನಾವು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿ ಹಾಕ್ಕೊಂಡಾಗ ಇದು ತುಂಬ ತೆಳು ಆಯ್ತೇನೋ ಅಂತ ಅನಿಸುತ್ತೆ. ಆದರೆ ಅಕ್ಕಿ ಚೆನ್ನಾಗಿ ಬೆಂದ ಮೇಲೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಅಕ್ಕಿನ ಅರ್ಧ ಗಂಟೆ ನೆನೆಸಿ ಸ್ವಲ್ಪ ಗ್ರೈಂಡ್ ಮಾಡಿರೋದ್ರಿಂದ ಅಕ್ಕಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗ ಬೆಂದೋಗತ್ತೆ. ಅಕ್ಕಿನ ಪೂರ್ತಿ ಹಾಲಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಹಾಗೆ ಹಾಲನ್ನು ಚೆನ್ನಾಗಿ ಬತ್ತಿಸ್ಕೊಳ್ಳೋದ್ರಿಂದ ಫಿರ್ನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕ್ರೀಮಿ ಟೆಕ್ಸ್ಚರ್ ಕೂಡ ಬರುತ್ತೆ. ಈಗ ನೋಡಿ, ಫಿರ್ನಿ ಗಟ್ಟಿ ಆಗ್ತಾ ಬಂದಿದೆ. ಅಕ್ಕಿ ಚೆನ್ನಾಗಿ ಬೆಂದು ಪೂರ್ತಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಅರ್ಧ ಕಪ್ ಬಾಸ್ಮತಿ ರೈಸ್ಗೆ 1 ಕಪ್ಪಷ್ಟು ಕುಟ್ಟಿರೋ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು 1/4 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಬೋದು. ಈಗ ಬೆಲ್ಲ ಪೂರ್ತಿ ಕರಗಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಹಾಲಿಗೆ ಬೆಲ್ಲ ಹಾಕಿ ಮಾಡೋ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದಾಗಲೆಲ್ಲ ಕಮೆಂಟ್ನಲ್ಲಿ ಕೇಳ್ತಾ ಇರ್ತಾರೆ, ಹಾಲು ಒಡೆದೋಗಲ್ವಾ ಅಂತ. ಕೆಲವೊಂದು ಈ ರೆಡಿ ಬೆಲ್ಲದ ಪೌಡರ್ ಹಾಲಿಗೆ ಹಾಕಿದಾಗ ಒಂದೊಂದು ಸಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಆದರೆ ಉಂಡೆ ಬೆಲ್ಲನ ಕುಟ್ಟಿ ಪೌಡರ್ ಮಾಡಿ ಹಾಕಿದ್ರೆ ಹಾಲು ಒಡೆಯೋಲ್ಲ. ಈ ರೀತಿ ನೀವು ಮಾಡಿ ನೋಡಿ, ಹಾಲು ಒಡಿದೇನೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಫಿರ್ನಿ ಚೆನ್ನಾಗಿ ಕುದ್ದು ಗಟ್ಟಿ ಆಗ್ತಾ ಬಂದಿದೆ. ಹಾಲು ಕೂಡ ಸುಮಾರು ಬತ್ತಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನು ಬೆಚ್ಚಗಿರೋ ಹಾಲಿನಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ ದ್ರಾಕ್ಷಿ, ಗೋಡಂಬಿ ಮತ್ತು ಒಂದು 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳ್ದಂಗೆ ಫಿರ್ನಿನ ಸಕ್ಕರೆ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ಬೆಲ್ಲ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೇ ಗೊತ್ತಾಗತ್ತೆ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಹಾಗೆ ಇದು ಹೆಲ್ದಿನೂ ಕೂಡ. ಈಗ ತುಂಬಾ ರಿಚ್ ಟೇಸ್ಟ್ ಕೊಡೋ ಅಂತ ಬೆಲ್ಲದಿಂದ ಮಾಡಿದ ಫಿರ್ನಿ ರೆಡಿಯಾಗಿದೆ. ಇದನ್ನು ಬಿಸಿ ಇದ್ದಾಗಲೂ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಫ್ರಿಜ್ನಲ್ಲಿ ಇಟ್ಟು ಚಿಲ್ಡಾಗಿ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲಿ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಫಂಕ್ಷನ್ಗಳಲ್ಲಿ ಇದನ್ನು ಮಾಡ್ಕೋಬೋದು. ಎಲ್ಲರಿಗೂ ಇಷ್ಟ ಆಗೋವಂಥ ಸ್ವೀಟ್ ಇದು. ಬೆಲ್ಲದಿಂದ ಮಾಡಿದಂಥ ಈ ಫಿರ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.